ಬೇರೆ ರಾಜ್ಯದಲ್ಲಿ ಏನಾದರೂ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಇಲ್ಲಿ ಕಾರ್ ಏನಾದರೂ ತಗೊಂಡ್ ಬಂದ್ರೆ ಬೀಳುತ್ತೆ ದಂಡ. ಈಗ ಒಂದು ಫೆರಾರಿ ಕಾರ್ ಏನೋ ತಗೊಂಡ್ಬಂದಿದ್ರಂತೆ, 1.25 ಕೋಟಿ ದಂಡ ಹಾಕಿ. ಒಂದಲ್ರಿ 30 ಕಾರು ಅಂತ 30 ಜನಕ್ಕೆ ಹಿಡ್ದಾಕಿದ್ದಾರೆ. ಇಲ್ಲಿವರೆಗೂ ಏನು ಮಲ್ಕೊಂಡಿದ್ರ ಡಿಪಾರ್ಟ್ಮೆಂಟ್ನವರು? ಮೋಸ್ಟ್ಲಿ ರಾಮಲಿಂಗಾರೆಡ್ಡಿ ಇವ್ರಿಗೆ ಫೋನ್ ಮಾಡಿ ನಾಳೆ ಬೆಳಿಗ್ಗೆ ಕೇಳ್ಕೊತೀನಿ. ಕಾಸಿಲ್ಲ ಇವ್ರ ಹತ್ರ, ಅದಕ್ಕೆ ಹುಡುಕ್ತಿದ್ದಾರೆ ಮೋಸ್ಟ್ಲಿ. ಎಸ್. 2022-24 ಅವಧಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಿಂದ 1.55 ಕೋಟಿ ಕಾರ್ಮಿಕರ ಹೆಸರನ್ನು ತೆಗೆದುಹಾಕಲಾಗಿದೆ ಅಂತ ಕೇಂದ್ರ ಸರ್ಕಾರ ತಿಳಿಸಿದೆ. ನಕಲಿ ತಪ್ಪು ಮಾಹಿತಿಯ ಜಾಬ್ ಕಾರ್ಡ್ ಗ್ರಾಮಗಳಿಂದ ವಲಸೆ ಹೋದ ಕಾರ್ಮಿಕರ ಹೆಸರನ್ನು ತೆಗೆಯಲಾಗಿದೆ. ಬಡವರ ವಿರೋಧಿ ಕ್ರಮ ಅಂತ ಅಪೋಸಿಷನ್ ಹೇಳಬಹುದು. ಇನ್ನು ಮಾರ್ಚ್ 7 ಅಥವಾ ಮಾರ್ಚ್ 14ಕ್ಕೆ ರಾಜ್ಯ ಬಜೆಟ್ ಮಂಡನೆ ಆಗುವ ಸಾಧ್ಯತೆ ಇದೆ. ಹಳೆಯ ತೆರಿಗೆ ವಿಧಾನ ರದ್ದು ಮಾಡುವ ಆಲೋಚನೆ ಇಲ್ಲ ಅಂತ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟಪಡಿಸಿದ್ದಾರೆ. ರಾಜ್ಘಾಟ್ನಲ್ಲಿ ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರ ಸ್ಮಾರಕದ ಬಳಿಯೇ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಸ್ಮಾರಕ ನಿರ್ಮಿಸೋಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಮಾಜಿ ಯೋಧ ಪತ್ನಿ ಮತ್ತು ಮಗುವನ್ನ ಶಂಕಿತ ಉಗ್ರರು ಕೊಂದ ಪ್ರಕರಣ ಸಂಬಂಧ 500ಕ್ಕೂ ಹೆಚ್ಚು ಮಂದಿಯನ್ನ ಕಾಶ್ಮೀರ ಪೊಲೀಸರು ಬಂಧಿಸಿದ್ದಾರೆ. ಉಗ್ರರಿಗೆ ಮೆಸೇಜ್ ಮಾಡಿದ ಆರೋಪದ ಮೇಲೆ ಈ ಕಾರ್ಯಾಚರಣೆ ಮಾಡಲಾಯಿತು. ಕಳ್ಳತನ ಯಾವ್ಯಾವ್ದಕ್ಕೆ ಮಾಡ್ತಾರಂತ ನೋಡಿ. ಮನೆಗಳತನ ಮಾಡಿ ಪ್ರೇಯಸಿಗೆ 3 ಕೋಟಿ ಮನೆ ಗಿಫ್ಟ್ ಕೊಟ್ಟಿದ್ದಂತೆ. ಬಾಲಿವುಡ್ ಹೀರೋಯಿನ್ಗಳಿಗೆ ಕೋಟಿ ಖರ್ಚು ಮಾಡಿದ್ದಂತೆ. ಈ ಕಲರ್ಫುಲ್ ಕಳ್ಳನನ್ನ ಈಗ ಬೆಂಗಳೂರು ಪೊಲೀಸರು ಹಿಡಿದಿದ್ದಾರೆ. ವಿಜಯನಗರ ಜಿಲ್ಲೆ ಐತಿಹಾಸಿಕ ಕೊಟ್ಟೂರು ಗುರುಬಸವೇಶ್ವರ ರಥದ ತೇರು ಹೊರ ತೆಗೆಯುವ ಸಂದರ್ಭದಲ್ಲಿ ಅವಘಡ ಸಂಭವಿಸಿತು. ರಥದ ಒಳಗಿನ ಸ್ಟೇರಿಂಗ್ ಕೈಕೊಟ್ಟ ಪರಿಣಾಮ ಬೃಹತ್ ಗಾತ್ರದ ರಥ ರಸ್ತೆ ಬದಿಗೆ ನಿಂತಿದ್ದ ಭಕ್ತರ ಮೇಲೆ ಬಂದಿತ್ತು. ಕೂದಲೆಳೆ ಅಂತರದಲ್ಲಿ ಎಲ್ಲರೂ ಪಾರಾಗಿದ್ರು. ಇವತ್ತು ವಿಶ್ವ ಕ್ಯಾನ್ಸರ್ ದಿನ ಅಲ್ವಾ, ಹಾಗಾಗಿ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಕ್ಯಾನ್ಸರ್ ಪೀಡಿತ 4 ಮಕ್ಕಳಿಗೆ ಪೊಲೀಸ್ ಅಧಿಕಾರಿ ಪೋಷಕನ ತೊಡಿಸಿ ಅವರಿಗೆ ಗೌರವವನ್ನು ಕೊಟ್ಟರು. ಆಕ್ಚುಲಿ ಬಹಳ ಆಶ್ಚರ್ಯಕರವಾದ ವರದಿಗಳು ಮತ್ತು ಒಂದಿಷ್ಟು ಸ್ಟಡಿಗಳು ಬಂದಿವೆ. ಕ್ಯಾನ್ಸರ್ ಅಲ್ಲಿ ಪರ್ಟಿಕ್ಯುಲರ್ಲಿ ಲಂಗ್ ಅಂದರೆ ಲಂಗ್ಗೆ ಸಂಬಂಧಪಟ್ಟಾಗಿ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಕ್ಯಾನ್ಸರ್ನಲ್ಲಿ ಬಹುತೇಕ ಬರ್ತಾ ಇರೋದು ಹೆಂಗಸರಲ್ಲೂ ಹಾಗೂ ಗಂಡಸರಲ್ಲೂ ಸೇರಿ ಪರಿಸರದಲ್ಲಾಗಿರುವಂತಹ ಪಲ್ಯೂಷನ್, ಲೆಸ್ ಇನ್ ಸ್ಮೋಕಿಂಗ್ ಅಂತ ಬರ್ತಿದೆ. ಹಂಗನ್ಬಿಟ್ಟು ನಾನು ಎನ್ಕರೇಜ್ ಮಾಡ್ತಿಲ್ಲ. ಅದು ಮಾಡಿದ್ವಿ ಅಂತಲೇ ನಮಗೂ ಆರೋಗ್ಯದಲ್ಲಿ ಪ್ರಾಬ್ಲಮ್ ಆಯಿತು ಅಂತ ಡಾಕ್ಟ್ರ್ ನಮ್ಗೆ ಹೇಳಿರೋದು. ಎಷ್ಟು ಜನ ಸುಳ್ಳು ಹೇಳಿದ್ದಾರೆ. ಹಂಗಾಗಿ ಅಂತ ಬಂದಿದೆ ವರದಿ.